ಇನ್ನು ಸಿಎಂ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆ ಮುಂದುವರಿತಾ ಇದೆ. ಇಲಾಖಾವಾರು ಸಭೆ ಬಳಿಕ ಸಂಘಟನಾವಾರು ಸಭೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ನಿನ್ನೆ ಹಲವು ಸಂಘಟನೆಗಳ ಜೊತೆ ಸಭೆಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಇಂದು ರೈತ ಸಂಘಟನೆ, ಅಲ್ಪಸಂಖ್ಯಾತ ಮುಖಂಡರು, ಸಚಿವರ ಜೊತೆ ಸಭೆಯನ್ನ ಮಾಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಪೂರ್ವಭಾವಿ ಸಭೆ ಮುಂದುವರಿತಾ ಇದೆ. ಇಲಾಖಾವಾರು ಸಭೆ ಬಳಿಕ ಸಂಘಟನಾವಾರು ಸಭೆಯನ್ನ ಮಾಡ್ತಾ ಇರುವಂತದ್ದು. ನಿನ್ನೆ ಹಲವು ಸಂಘಟನೆಗಳ ಜೊತೆ ಸಭೆಯನ್ನ ಮಾಡಿದ್ದ ಸಿಎಂ ಇಂದು ರೈತ ಸಂಘಟನೆ, ಅಲ್ಪಸಂಖ್ಯಾತ ಮುಖಂಡರು, ಸಚಿವರ ಜೊತೆ ಸಭೆಯನ್ನ ಮಾಡ್ತಾರೆ. ಮುಖಂಡರು, ಸಂಘಟನೆ ನಾಯಕರ ಜೊತೆ ವಿಧಾನಸೌಧದಲ್ಲಿ ಸಿಎಂ ಸಭೆಯನ್ನ ಮಾಡುವಂಥದ್ದು. ಸಂಘಟನೆ ಮುಖಂಡರ ಸಭೆ ಬಳಿಕ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ಕೂಡ ಆಗುತ್ತೆ. ಸಭೆಯಲ್ಲಿ ಹಣಕಾಸು ಇಲಾಖೆ ಕಾರ್ಯದರ್ಶಿ ರಿತೇಶ್ ಸಿಂಗ್, ಸಿಎಸ್ಎಸ್ ಶಾಲಿನಿ ರಜನೀಶ್ ಸೇರಿ ಹಲವು ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಇರ್ತಾರೆ. ನಿನ್ನೆ ಹಲವು ಸಂಘಟನೆಗಳ ಜೊತೆ ಸಭೆಯನ್ನ ಮಾಡಿದ್ರು. ಇಂದು ರೈತ ಸಂಘಟನೆ, ಅಲ್ಪಸಂಖ್ಯಾತ ಮುಖಂಡರು, ಸಚಿವರ ಜೊತೆ ಸಭೆಯನ್ನ ಮಾಡಲಾಗುತ್ತೆ. ಮುಖಂಡರು, ಸಂಘಟನೆ ನಾಯಕರ ಜೊತೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇದು. ಸಂಘಟನೆ ಮುಖಂಡರ ಬಳಿಕ ಇದೀಗ ಸಂಘಟನಾಕಾರರ ಜೊತೆಗೂಡಿ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾಕಂತ ಅಂದ್ರೆ ಯಾವ ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ, ಯಾವ ಯಾವ ಕಾರ್ಯಗಳಾಗಿದೆ, ಎಷ್ಟು ಅನುದಾನ ಬೇಕಾಗತ್ತೆ, ಎಲ್ಲದರ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಇದೀಗ ಪಡೆದುಕೊಳ್ತಾ ಇರುವಂಥದ್ದು. ಬಜೆಟ್ ಪೂರ್ವಭಾವಿ ಸಭೆಯನ್ನ ಮಾಡಲಾಗ್ತಾ ಇದೆ. ಬಜೆಟ್ ಘೋಷಣೆಗೆ ಸಿಎಂ ಸಿದ್ದರಾಮಯ್ಯ ಹಲವು ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇಲಾಖಾವಾರು ಸಭೆಯನ್ನ ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಮಾಹಿತಿಯನ್ನ ತಿಳಿದುಕೊಂಡಿದ್ದಾರೆ. ಇಲಾಖಾವಾರು ಎಷ್ಟೆಷ್ಟು ಕೆಲಸಗಳಾಗಿದೆ, ಸರ್ಕಾರದಿಂದ ಎಷ್ಟು ಅನುದಾನ ಬಿಡುಗಡೆ ಆಗಿತ್ತು, ಇನ್ನು ಎಷ್ಟು ಕಾರ್ಯಗಳು ಬಾಕಿ ಇದೆ, ಎಷ್ಟು ಅನುದಾನವನ್ನ ಕೊಡಬೇಕು, ಹೀಗೆ ಹಲವು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದಂಥದ್ದು. ಇದೀಗ ಇಲಾಖಾವಾರು ಆದ್ಮೇಲೆ ಸಂಘಟನಾವಾರು ಸಭೆಯನ್ನ ಮಾಡ್ತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯ. ನಿನ್ನೆ ಹಲವು ಸಂಘಟನೆಗಳ ಜೊತೆ ಸಭೆಯನ್ನ ಮಾಡಿದ್ರು. ಇಂದು ರೈತ ಸಂಘಟನೆ, ಅಲ್ಪಸಂಖ್ಯಾತ ಮುಖಂಡರು, ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಮಾಡ್ತಾರೆ. ರೈತ ಸಂಘಟನೆಗಳ ಜೊತೆ ಸಭೆಯನ್ನ ಮಾಡಿದಂತ ಸಂದರ್ಭದಲ್ಲಿ ರೈತರಿಗೆ ಏನೆಲ್ಲ ಅವಶ್ಯಕತೆ ಇದೆ, ಇನ್ನು ಯಾವ ಯಾವ ಅನುದಾನಗಳು ಬರಬೇಕು, ಏನೆಲ್ಲ ಆಗಬೇಕು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತ ಸಂಘಟನೆ ಜೊತೆಗೂಡಿ ಚರ್ಚೆಯನ್ನ ಮಾಡುವಂಥದ್ದು. ಹಲವು ಸಂಘಟನೆಗಳ ಜೊತೆ ಇಂದು ಸಭೆಯನ್ನ ಮಾಡಲಾಗತ್ತೆ.